ಪಾಪ ಕನಕ, ಫಸ್ಟ್ ಡೇ ಡ್ಯೂಟಿಗೆ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡಿ ಅಂದಾಗ ನೀವು ಅವಳನ್ನ ತಳ್ಬಿಟ್ರಿ. ಪಾಪ ಅವಳವತ್ತೆಷ್ಟು ನೊಂದ್ಕೊಂಡು ಹೋದ್ಲು ಗೊತ್ತಾ? ಅವಳನ್ನ ಹಾಗೆ ಗೋಳಾಡ್ಸಿದ್ದಕ್ಕೆ ಕಣೆ ನನಗ್ ತಕ್ಕ ಶಾಸ್ತಿ ಆಗಿದ್ದು. ಮನುಷ್ಯನ್ ಬೆಲೆ ಗೊತ್ತಾಗೋದು ಅವ್ರು ನಮ್ಮಿಂದ ದೂರ ಆದಾಗ್ಲೆ. ಈಗ ನನಗೆ ಕನಕ ಈ ಮನೆಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾಳೆ ಅನ್ನೋದು ಅರ್ಥ ಆಗ್ತಾ ಇದೆ. ನಮಸ್ಕಾರ. ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮನ್ನ ಯಾರನ್ನೂ ಕೇಳದೆ ನಾನು ಒಳಗಡೆ ಬಂದ್ಬಿಡ್ತೀನಿ. ದುಡ್ಡಿರೋ ದೊಡ್ಡವರು ಏನು ಏನ್ ಕೊಂಡ್ಕೊಳ್ಳೋದಕ್ಕೆ ಅಂತ ಎಷ್ಟು ದೂರ ಬಂದಿದ್ದೀರಿ? ನಾನು ಮುದುಕಿ, ಇವಳು ವಿಧವೆ, ಅವಳು ಮದ್ವೆ ಆದವಳು. ನೀವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಕ್ಕೆ ಇನ್ನೇನೈತೆ ಅಂತ ಇಲ್ಲಿ ಬಂದಿದ್ದೀರಿ? ನಾವು ನಿಮ್ ಮನೆ ಹತ್ರ ಬಂದಾಗ ನೀವು ಮಾಡಿದ ಮರ್ಯಾದಿನೇ ಸಾಕು, ಮತ್ತೆ ಇಲ್ಲಿವರೆಗೂ ಬರಕ್ ಹೋದ್ರಿ? ಅಲ್ಲ ಕಣ್ರಿ, ಆವತ್ತು ನಿಮ್ ಮನೆ ತನಕ ಬಂದು ಕನಕನ್ ಜೊತೆ ಒಂದೇ ಒಂದ್ ಮಾತಾಡ್ತೀವಿ ಅಂತ ಅಂಗ್ಲಾಚ್ ಬೇಡ್ಕೊಂಡ್ವಿ. ಮಾತಾಡಕ್ ಬಿಟ್ರೇನ್ರಿ ನೀವು? ಮನುಷ್ಯರೇನ್ರಿ ನೀವು? ಕಾಡು ಮೃಗ. ಅವತ್ ನನಗ್ ಬಂದಿದ್ ಸಿಟ್ಟಿಗೆ ಕನಕನ್ ಮುಖ ನೋಡ್ಕೊಂಡು ವಾಪಸ್ ಬಂದೆ. ಇಲ್ಲ ಅಂದಿದ್ರೆ ನಿಮ್ಮನ್ನ ಅಲ್ಲೇ ಸಿಗ್ದು ತೋರಣ ಕಟ್ಬಿಡ್ತಾ ಇದ್ದೆ. ನೋಡಿ, ನೀವು ನಮ್ ಕಣ್ಮುಂದೆ ನಿಂತಿದ್ರೆ ನಾವು ತಾಳ್ಮೆ ಕಳ್ಕೋಬೇಕಾಗತ್ತೆ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನನ್ನ ತಂಗಿಗೆ ಮೋಸ ಮಾಡಿ ಅವಳು ಕುತ್ತಿಗೆಗೆ ತಾಳಿ ಕಟ್ಸಿ ಅವಳನ್ನ ಜೈಲ್ಗೆ ಹಾಕಿಟ್ಟಿದಿರಲ್ರಿ. ಏನ್ರಿ ಅನ್ಯಾಯ ಮಾಡಿದ್ವಿ ನಾವು ನಿಮ್ಗೆ? ಪಾಪ ಕನಕ ಕಣ್ಣೀರ್ ಹಾಕೊಂಡು ಹೋದ್ಲು. ಈಗ ಈಗ ನಮ್ಮ ಮನೆ ಬಾಗ್ಲಿಗೆ ಬಂದು ನಿಂತಿದ್ದೀರಾ? ಯಾವ ಮುಖ ಇಟ್ಕೊಂಡು ಇಲ್ಲಿ ಬಂದು ನಿಂತಿದ್ದೀರಿ? ಲೇ ಗೋವಿಂದ, ಆಪರೇಷನ್ ಅಲ್ಲಿ ಕಾಸು ಉಳಿದಿತ್ತು ಅಂತ ಕೊಟ್ಟಿದ್ರಲ್ಲ, ಅದನ್ನ ತಂದು ಇವ್ರ ಮಖಕ್ಕೆ ಎಸ್ತು ಬಿಡು, ಆರಿಸ್ಕೊಂಡು ಹೋಗ್ಲಿ. ನಮ್ಮ ಮನೆ ಹುಡುಗಿನ ನಮ್ಮಿಂದ ಕಿತ್ಕೊಂಡ್ಬೇಕೆ? ಆ ಕಾಸು ತಗೊಂಡು ನಾವೇನ್ ಮಾಡೋದೈತೆ? ಆಯ್ತಾ? ನಿಮ್ಮೆಲ್ಲರ ಆಕ್ರೋಶವನ್ನು ತೀರಿಸ್ಕೊಂಡಿದ್ದಾಯ್ತಾ? ನನ್ನಿಂದ ತಪ್ಪಾಗಿದೆ. ದಯವಿಟ್ಟು ಕ್ಷಮಿಸಿ. ಏನು ಇದು ಒಂದ್ ನಾಟಕನಾ? ಜೀವನವೇ ಒಂದು ನಾಟಕ ಅಂತಾರೆ. ನನಗೆ ಆಸ್ತಿ, ಅಂತಸ್ತು, ದುಡ್ಡು, ಕಾಸು ಎಲ್ಲ ಇದೆ. ಒಂದು ಭಾರಿ ಸೆಟ್ಟಿಂಗ್, ದೊಡ್ಡ ನಾಟಕ, ಬೃಹತ್ ನಾಟಕ. ಆದ್ರೆ ನಾಟಕ ಮುಗಿದ ಮೇಲೆ ಕಣ್ಣೊರ್ಸೋ ಒಂದು ಪ್ರೀತಿಯ ಜೀವ ಇರುತ್ತೆ. ನನ್ನ ಬದುಕಂಬ ನಾಟಕದಲ್ಲಿ ಆ ಥರದ ಪ್ರೀತಿಸುವ ಜೀವಗಳು ಬರಲೇ ಇಲ್ಲ. ಜೀವನ ಪೂರ್ತಿ ದ್ವೇಷ, ಮಾತ್ಸರ್ಯ, ಅಸೂಯೆಯ ವಾತಾವರಣದಲ್ಲಿ ಬದುಕ್ಬಿಟ್ಟಿದ್ದೀನಿ. ಪ್ರೀತಿಸೋ ಜೀವಕ್ಕೋಸ್ಕರ ಹುಚ್ಚನಂತ ಹುಡ್ಕಾಡ್ಬಿಟ್ಟಿದ್ದೀನಿ. ಇಂಥ ಒಂದು ಸಂದರ್ಭದಲ್ಲಿ ನಿಮ್ ಕನಕ ನನ್ನ ಕಣ್ಣಿಗೆ ಬಿದ್ದಿತ್ತು. ಆಸ್ಪತ್ರೆಯಲ್ಲಿ ಅವತ್ತು ಕನಕ ತನ್ನ ತಾಯಿಯ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಹಾಗೂ ತನ್ನ ಅಣ್ಣನನ್ನ ಜೈಲಿಂದ ಬಿಡಿಸ್ಕೊಳ್ಳೋದಕ್ಕೆ ಒದ್ದಾಡ್ತಿದ್ದ ನನ್ನ ಕಂಡೆ. ಅವಳ ಪ್ರೀತಿ, ಅಂತಃಕರಣ ನನ್ನನ್ನು ದಿಗ್ಮೂಡಿ ನನ್ನ ನಗಿಸ್ಬಿಡ್ತು. ನನ್ನ ಹತ್ರ ಬಹಳ ಸಮಯ ಇರಲಿಲ್ಲ. ಹಾಗಾಗಿ ಅವಳ ಸಮಸ್ಯೆನ ನಾನು ಪರಿಹರಿಸಿದ್ರೆ ನನ್ನ ಸಮಸ್ಯೆಗಳು ಉತ್ತರ ಆಗಬಹುದು ಅಂತ ಅನ್ನಿಸ್ತು. ತಡ ಮಾಡಿದ್ರೆ ಎಲ್ಲಿ ನನ್ನ ಕೈ ತಪ್ಪೋಗ್ತಾಳೋ ಅಂತ
ಕನಕನನ್ನ ದಿಢೀರಂತ ಮನೆ ತುಂಬಿಸ್ಕೊಂಡ್ಬಿಟ್ಟೆ. ನೀವ್ ಮಾಡಿ ತಪ್ಪಲ್ವಾ? ಹೇಳ್ದೆ ಕೇಳ್ದೆ ಏನೋ ಅರಿದು ಮಗೇನ್ ಮನ್ಸ್ ಕಡಿಸಿ ದುಡ್ಡು ಕೊಟ್ಟು ಕೊಂಡ್ಕೊಂಡ್ರಲ್ಲ, ಇದು ಸರಿನಾ? ನಿಜಮ್ಮ, ನಾನು ಮಾಡಿದ ತಪ್ಪು. ಆದ್ರೆ ಬೇರೆ ದಾರಿ ಇರಲಿಲ್ಲ. ನನ್ನ ಮಗನನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಸ್ವಾರ್ಥಿಯಾಗಬೇಕಾಯ್ತು. ಆದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಅಂದ್ರೆ ನಿಮ್ಮನ್ನ ಮನೆಯ ಬಾಗಿಲಲ್ಲಿ ನಿಲ್ಲಿಸಿ ಅವಮಾನ ಮಾಡಿದ್ದು. ತಪ್ಪು ಮಾಡಿದ್ದು ನೀವು, ಆದ್ರೆ ನಮ್ಗೆ ಯಾಕೆ ಅವಮಾನ ಮಾಡಿದ್ರಿ? ನಾನು ಹೆಚ್ಚು ಏನೋ ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಕನಕನ ಮೇಲೆ ದೊಡ್ಡ ಜವಾಬ್ದಾರಿನ ಹೊರಿಸ್ಬಿಟ್ಟಿದ್ದೇನೆ. ಬೆಟ್ಟದಷ್ಟು ದೊಡ್ಡ ಭರವಸೆಯನ್ನು ಇಟ್ಟುಕೊಂಡು ಅವಳನ್ನ ನಮ್ಮನೆ ಸೊಸೆ ಮಾಡ್ಕೊಂಡಿದ್ದೇನೆ. ಭಾವನೆಗಳ ಬರದಲ್ಲೇ ನೀವು ಮೈಮರೆತು ಮಾತನಾಡಿಬಿಟ್ಟಿದ್ರೆ ಅಲ್ಲಿ ಒಂದು ದೊಡ್ಡ ಅನಾಹುತನೇ ಆಗ್ಬಿಡ್ತಿತ್ತು. ಅನಾಹುತನ? ಏನ್ ಅನಾಹುತ? ನೋಡಿ, ನೀವ್ಯಾರು ಏನು ಅಂತ ಗೊತ್ತಾದ್ರೆ ನಮ್ಮ ಮನೆಯಲ್ಲಿದಾರಲ್ಲ ಕೆಟ್ಟ ಜನ, ಅವು ನಿಮ್ಮ ತಲೆನೂ ಕೆಡಿಸ್ಬಿಡ್ತಾರೆ. ನಾನು ನಿಮ್ ಪರ ಇದ್ದೀನಿ ಅಂತ ಏನಾದ್ರೂ ಗೊತ್ತಾದ್ರೆ ನಿಮ್ ವಿರುದ್ಧ ದ್ವೇಷ ಸಾಧಿಸ್ತಾರೆ. ಇವತ್ತಲ್ಲ, ಇನ್ಯಾವತ್ತಾದ್ರೂ ನೀವೆಲ್ಲ ನಮ್ಮ ಮನೆ ಬಾಗಿಲಿಗೆ ಏನಾದ್ರೂ ಬಂದ್ರೆ ನಾನು ನಡ್ಕೊಳ್ತೇವೆ ಹೀಗೆ. ನೋಡಿ, ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ನೀವ್ಯಾರೂ ನಮ್ಮನೆ ಹತ್ರ ಬರಬೇಡಿ ಪ್ಲೀಸ್. ಹಾಗಂದ್ರೆ ಹೇಗೆ? ನಾವು ನಮ್ಮ ಮಗಳ ಜೊತೆ ಸಂಬಂಧ ಕಡ್ಕೊಂಡಂಗ? ಚೇಚೆ, ಯಾಕಮ್ಮ ಹಾಗಂತೀರಾ? ನೋಡಿ, ಇದು ನನ್ನ ವಿಸಿಟಿಂಗ್ ಕಾರ್ಡ್. ಇದರಲ್ಲಿ ನನ್ನ ಫೋನ್ ನಂಬರ್ ಇದೆ. ಈ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ಕನಕನ ಜೊತೆ ಮಾತಾಡ್ಬೋದು. ಆದ್ರೆ ಒಂದು ರಿಕ್ವೆಸ್ಟ್, ಮಾತೆ ಮುತ್ತು ಮಾತೆ ಮೃತ್ಯು ಅಂತಾರೆ. ಎಷ್ಟು ಕಡಿಮೆ ಮಾತಾಡಿದ್ರೆ ಅಷ್ಟು ಒಳ್ಳೇದು. ಹಾಗೆ ಮಾಡಿದ್ರೆ ಕನಕಗೂ ಕ್ಷೇಮ, ನಿಮ್ಗೂ ಕ್ಷೇಮ. ತಗೊಳ್ಳಿ. ನೋಡಿ, ನಾನು ಕನಕನ ಮೇಲೆ ತುಂಬಾ ನಿರೀಕ್ಷೆಯನ್ನು ಇಟ್ಕೊಂಡ್ಬಿಟ್ಟಿದ್ದೀನಿ. ಅದನ್ನ ಅವಳು ನಿಭಾಯಿಸಬೇಕು ಅಂದ್ರೆ ಅವಳಿಗೆ ಯಾವ ಚಿಂತೆನೂ ಇರಬಾರ್ದು, ನಿಮ್ದು ಸೇರಿ. ನಿಮ್ಗೇನಾದ್ರೂ ಸಹಾಯ ಬೇಕು ಅಂದ್ರೆ ನನಗೊಂದೇ ಒಂದು ಫೋನ್ ಮಾಡಿ, ನಾನು ಬಂದು ಸಹಾಯ ಮಾಡ್ತೀನಿ. ನಮಗ್ ನಿಮ್ ಯಾವ ಸಹಾಯನೂ ಬೇಡ ಸರ್. ಅಪ್ಪನ ಕೆಲಸ ಸಿಕ್ತು, ಅದಕ್ಕಿಂತ ಏನ್ ಬೇಕು ಸರ್? ನಮ್ ಕನಕನೋ ತುಂಬಾ ಧೈರ್ಯ ಛಲ ಇರುವಂತ ಹುಡುಗಿ. ನೀವ್ ಅಂದ್ಕೊಂಡಿದ್ದನ್ನ ಅವಳು ಖಂಡಿತವಾಗ್ಲೂ ಮಾಡ್ತಾಳೆ. ನನ್ನ ತಂಗಿ ಮೇಲೆ ನಂಗೆ ನಂಬಿಕೆ ಇದೆ ಸರ್. ಅಷ್ಟಿದ್ರೆ ಸಾಕು. ನಿಮ್ಮ ಕನಕನ್ನ ಕಾಪಾಡೋ ಜವಾಬ್ದಾರಿ ನಂದು. ಅವಳು ನನ್ನ ಕಣ್ಣ ಲಟ್ಟಲ್ಲಿ ಇಟ್ಕೊಂಡು ಸಾಕ್ತೇನೆ. ಸರಿ, ನಾನು ಬರ್ತೀನಿ. ಮೊದಲು ನಾನ್ ಮಾತಾಡ್ತೀನಿ, ಕೊಡಿ ಫೋನ್. ಏ ನೋ ಚಾನ್ಸ್, ಫಸ್ಟ್ ನಾನೇ ಮಾತಾಡೋದು. ನಾನ್ ಮಾತಾಡ್ತೀನಿ ಕೂಡ. ಹಂಗಾದ್ರೆ ಅಜ್ಜಿ, ನಾ ಮಾತಾಡ್ಬಿಟ್ಟು ಕೊಡ್ತೀನಿ ಇರೋಜಿ. ಒಂದೇ ಒಂದು ಮಾತಾಡ್ಕೊಡ್ತೀನಿ ಕೂಡ. ಸುಮ್ಮನೆ ಇರೋಜಿ. ಗೋವಿಂದು, ಕಡಿಕೆ ಹತ್ರ ಮೊದ್ಲ ನಾ ಮಾತಾಡ್ತೀನೋ? ಸರಿ ಮದರ್ ಇಂಡಿಯಾ, ನಿನಗೆ ಫಸ್ಟ್ ಚಾನ್ಸ್.
ಸರಿ ಹಾಗಾದ್ರೆ ಲೌಡ್ ಸ್ಪೀಕರ್ ಆನ್ ಮಾಡಿ. ಆನ್ ಮಾಡ್ತೀನಿ ಹಿರೇ ಮರೈತಿ. ನೀನ್ ಮಾತ್ರ ಫೋನ್ ಕೈ ಹಾಕ್ಬೇಡ. ಹಲೋ. ಏ ಕನಕ, ನಾನು ಕಣೆ ನಿಮ್ಮ ಅಣ್ಣ ಗೋವಿಂದ. ಅರೆ ಅಣ್ಣ, ನೀನಾ? ಹೇಗಿದ್ಯಾ? ಎಲ್ಲ ನಿನ್ ದಯ ಕಣೆ, ಚೆನ್ನಾಗಿದ್ದೀನಿ. ಮೊದ್ಲು ಮದರ್ ಇಂಡಿಯಾ ಮಾತಾಡ್ಬೇಕಂತೆ, ಇರು ಫೋನ್ ಕೊಡ್ತೀನಿ. ತಗೋ ಮದರ್ ಇಂಡಿಯಾ ಮಾತಾಡು. ಕನ್ಕಿ, ಹೇಗಿದ್ಯಾ ಕನ್ಕಿ? ನಾನ್ ಚೆನ್ನಾಗಿದ್ದೀನಮ್ಮ. ನೀ ಹೇಗಿದ್ಯಾ? ಹುಷಾರಾಗಿದ್ಯಾ ತಾನೆ? ನೀನಿಲ್ಲೇ ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ಎದ್ದು ಓಡಾಡ್ಬಿಡ್ತಿದ್ದೆ ಕಡೆ. ನೀನಿಲ್ದೇ ಇರೋದ್ರಿಂದ ನನ್ನ ಚೈತನ್ಯ, ನನ್ನ ಶಕ್ತಿ ಎಲ್ಲ ಕುಗ್ಗೋಗಿದೆ ಕಣೆ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಮ್ಮ. ನೀನ್ ಬೇಗ ಹುಷಾರಾಗ್ತೀಯ. ಡಾಕ್ಟರ್ ಕೊಟ್ಟಿರೋ ಔಷಧಿ ಮಾತ್ರೆಗಳನ್ನೆಲ್ಲ ಕರೆಕ್ಟಾಗಿ ತಗೋ. ಕೊಡ್ತೀವಿ ಬಿಡೆ. ನೀವಿಬ್ರು ಕಣ್ಣೀರಲ್ಲಿ ಕೈ ತೊಳೆದು ಅದನ್ನ ಖರ್ಚಿಫಲ್ಲಿ ಹಿಂಡಾಕೋ ಅಷ್ಟೊತ್ತಿಗೆ ಮೊಬೈಲ್ ಬ್ಯಾಟ್ರಿ ಎಲ್ಲ ಕರ್ಕೋಗಿರುತ್ತೆ. ಆಮೇಲೆ ನನ್ ಖುಷಿ ವಿಷಯನೂ ಕೊಚ್ಕೊಂಡು ಹೋಗ್ಬಿಡುತ್ತೆ. ಏನು ಖುಷಿ ವಿಷಯನ? ಏನಣ್ಣ ಅದು? ಕನ್ಕಿ, ನನಗ್ ನಿನ್ ಕೆಲ್ಸ ಸಿಕ್ತು ಕಣೆ. ಅಣ್ಣ, ಏನ್ ಹೇಳ್ತಿದ್ಯೋ ನೀನು? ಹ್ಞೂ ಕಣೆ, ನಾನೀಗ ಕಂಡಕ್ಟರ್ ಗೋವಿಂದ. ಅಪ್ಪನ ತರ ಕಂಡಕ್ಟರ್ ಡ್ರೆಸ್ ಹಾಕೊಂಡು ಡ್ಯೂಟಿಗೆ ಹೋಗೋದನ್ನ ನೋಡೋದಕ್ಕೆ ನೀನೇ ಮನೇಲಿಲ್ವಲ್ಲ, ಅದೇ ಬೇಜಾರು. ಅಣ್ಣ, ನಿನಗೆ ಕೆಲಸ ಸಿಕ್ಕಿದೆ ಅಂತ ನನಗೆ ತುಂಬಾ ಖುಷಿ ಆಗ್ತಿದೆ. ನಾನಿಲ್ದೇ ಇದ್ರೆ ಏನಂತೆ? ಅತ್ಗೆ ಇದಾರಲ್ಲ, ಅವ್ರು ನನಗೆ ಆರತಿ ಮಾಡಿ ಕಳಿಸ್ತಾರೆ ಬಿಡು. ಅತ್ಗೆ ಕೊಡು. ಇಲ್ಲೇ ಹದ್ದಿನ ತರ ಕಾಯ್ಕೊಂಡಿದ್ದಾಳೆ ನಿಮ್ಮ ಅತ್ಗೆ. ಕೊಡ್ತೀನಿ ಇರು, ತಗೊಳ್ಳೆ. ಕನಕ, ಅದ್ಕೆ ನಾನ್ ಡ್ಯೂಟಿ ಮುಗಿಸ್ಕೊಂಡ್ ಬಂದಾಗ ನನಗೆ ಬಿಸಿ ಬಿಸಿ ಕಾಫಿ ಕೊಟ್ಟು ಬಿಸಿಲಿ ಸ್ನಾನ ಮಾಡಿಸಿ ಉಪಚಾರ ಮಾಡ್ತಿದ್ರಲ್ಲ, ಇನ್ ಮುಂದೆ ಅಣ್ಣನು ಹಾಗೆ ನೋಡ್ಕೊಳ್ಳಿ. ಅದ್ಕೆ ಯಾಕೆ ಯಾರು ಮಾತಾಡ್ತಾನೆ ಇಲ್ಲ? ಏನಿಲ್ಲ ಕನಕ, ಏನೋ ಜ್ಞಾಪಕ ಬಂತು. ಅದಕ್ಕೆ ನೀವು ಅಷ್ಟೇ ನಮ್ಮ ಮರಿ ರಾಜಣ್ಣನ ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದು ವಿಷಯ, ನೀವಿಲ್ಲಿಗೆ ಬಂದಾಗ ನಮ್ಮ ಮಾವ ನಿಮಗ್ ತುಂಬಾ ಅವಮಾನ ಮಾಡ್ಬಿಟ್ರು. ಅವ್ರು ಎಷ್ಟು ಒಳ್ಳೆಯವರು ಅಂದ್ಕೊಂಡಿದ್ದೆ. ಅದಕ್ಕೆ ಆದ್ರೆ ಅವ್ರಷ್ಟು ಒಳ್ಳೆಯವ್ರಲ್ಲ. ನೀವು ಅದಕ್ಕೆ ಬೇಜಾರು ಮಾಡ್ಕೋಬೇಡಿ. ಸರಿ ಅಮ್ಮ. ಲೇ ಕೊಡ, ಇಲ್ಲಿ ನಾ ಮಾತಾಡ್ಬೇಕು. ಲೇ ಕನಕ, ಏನಾಗಿದೆಯಾ ನಿನಗೆ? ನಿಮ್ ಮಾವ ದೇವ್ರಂತ ಮನುಷ್ಯ, ಸುಮ್ಕೆ ಅವ್ರ ಬಗ್ಗೆ ಅನ್ಯಾಯಕಾರದ ಮಾತಾಡ್ಬೇಡ. ಅಜ್ಜಿ, ಏನ್ ಹೇಳ್ತಿದ್ದೀರಾ ನೀವು? ಅವ್ರ ಬಗ್ಗೆ ನಿಮ್ಗೇನ್ ಗೊತ್ತು? ನಂಗೆಲ್ಲ ಗೊತ್ತೈತೆ. ಸುಮ್ಕೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋದು ಕಲ್ತ್ಕ. ಹಿಂಗೆ ಅವ್ರಿವ್ರ ಹತ್ರ ದೂರಿ ಅವ್ರ ಮನ್ಸನ್ನ ನೋಯಿಸ್ಬೇಡ. ಅಜ್ಜಿ, ವಿಷಯ ತಿಳಿದೆ ಏನೇನೋ ಮಾತಾಡ್ಬೇಡಿ. ಅವ್ರು ನೀವ್ ತಿಳ್ಕೊಂಡಿರೋ ಅಷ್ಟು ಒಳ್ಳೆಯವ್ರಲ್ಲ. ಏ ಕನಕ, ಸುಮ್ಕಿರೆ. ನಾವ ಆ ದೊಡ್ಡ ಮನುಷ್ಯರ ಬಗ್ಗೆ ಹಿಂಗೆ ತಪ್ಪು ತಿಳ್ಕೊಂಡಿದ್ವಿ. ಅವ್ರು ನಮಗ್ ಮಾಡಿರೋ ಉಪಕಾರ ಒಂದ ಎರಡ? ಶಾಂತಂಗೆ ಆಪರೇಷನ್ ಮಾಡ್ಸವ್ರೆ, ಕುಬೇರನ ಜೈಲಿಂದ ಬಿಡಿಸವ್ರೆ, ಆಸ್ಪತ್ರೆ ಕಟ್ಟಿದ್ದ ದುಡ್ಡ ನಮ್ಗೆ ಬರೋ ಹಂಗ್ ಮಾಡವ್ರೆ. ಕುಬೇರನ್ಗೆ ಈಗ ಕಂಡಕ್ಟರ್ ಕೆಲಸ ಕೊಡ್ಸಿರೋದು ಯಾರು ಅಂತೀಯ? ನಿಮ್ ಮಾವನೆಯ. ಅಜ್ಜಿ, ಅಣ್ಣನ್ಗೆ ನಮ್ಮ ಮಾವನವ್ರ ಕೆಲ್ಸ ಕೊಡ್ಸಿದ್ರ? ಹ್ಞೂ ಕಣೆ, ಅಷ್ಟು ಸಾಲದು ಅಂತ ಮನೆ ಹತ್ರ ಬಂದು ನಾ ಮಾಡಿ ತಪ್ಪಾಯ್ತು, ನಿಮ್ ಕುಟೆ ಸರಿಯಾಗಿ ನಡ್ಕೊಳ್ಳಿಲ್ಲ, ನಾ ಮಾಡಿರೋ ತಪ್ಪನ್ನೆಲ್ಲ ಹೊಟ್ಟೆಗೆ ಹಾಕೊಳ್ಳಿ ಅಂತ ಕೈ ಮುಗಿದು ಕೇಳ್ಕೊಂಡವ್ರೆ. ನೀವು ನಮ್ಮ ಮಾವನವರು ಮನೆ ಹತ್ರ ಬಂದಿದ್ರ? ಹ್ಞೂ ಮತ್ತೆ, ಅಂತ ಪುಣ್ಯ ತುಂಬ್ರಿಗೆ 2 ಕೈ ಎತ್ತಿ ಮುಗಿಬೇಕು ಅಂತ ಅವ್ರ ಬಗ್ಗೆ ಮಾತಾಡಿದ್ರೆ ನಾಲ್ಗೆಲಿ ಹುಳ ಬೀಳ್ತದೆ. ಅದಕ್ಕೆ ಹೇಳಿದ್ದು ಅವ್ರು ಹೇಳ್ದಂಗೆ ಕೇಳ್ಕೊಂಡಿರು ಅಂತ. ಏ ಮಡ್ಗೆ ಫೋನ. ಅಜ್ಜಿ, ಮಾವ,
ನಮ್ಮ ಮನೆಗೆ ಹೋಗಿ ಏನಂದ್ರಿ? ಓಹೋ, ನನಗೆ ಕೋರ್ಟ್ ಮಾರ್ಷಲ್ ನಿಮ್ಮ ಮನೆಯವ್ರು ಫೋನ್ ಮಾಡಿದ್ರ? ಏನ್ ಹೇಳಿದ್ರು? ನನ್ನನ್ನ ಕ್ರೂರಿ, ಕಟುಕ, ಮನುಷ್ಯತ್ವ ಇಲ್ಲದ ಮೃಗ ಅಂತ ಹೇಳಿದ್ರ? ಹೇಗ್ ಹೇಳ್ತಾರೆ ಹೇಳಿ? ಆಪರೇಷನ್ ಆಗಿ ಮಿಕ್ಕಿದ ದುಡ್ಡನ್ನ ಕೊಟ್ಟು ನಾಟಕ ಆಡಿ ಅವ್ರ ಮುಂದೆ ಒಳ್ಳೆಯವರಾಗಿ ಬಂದಿದ್ದೀರಲ್ಲ. ನಿಮ್ಮನ್ನ ಇಂದ್ರ, ಚಂದ್ರ, ದೇವೇಂದ್ರ ಅಂತೆಲ್ಲ ಹೋಗ್ಲಿ ಅಟ್ಟಕ್ಕೆ ಏರ್ಸಿದ್ರು. ಅಂದ್ರೆ ನಾನು ಒಳ್ಳೆಯವನಂತರ ನಾಟಕ ಆಡಿದೀನಿ, ಆದ್ರೆ ಒಳ್ಳೆಯವನಲ್ಲ ಅಂತಾನ ನಿನ್ನ ಮಾತಿನ ಅರ್ಥ? ಮಾವ, ದುಡ್ಡಿದೆ ಅಂತ ನೀವ್ ಯಾರನ್ ಬೇಕಾದ್ರೂ ಕೊಂಡ್ಕೋಬಹುದು, ಯಾರನ್ ಬೇಕಾದ್ರೂ ಮರಣ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀರ. ಇದು ಒಳ್ಳೆತನನಾ? ಅದೇ ದುಡ್ಡಿಂದ ನಿಮ್ಮಮ್ಮನಿಗೆ ಆಪರೇಷನ್ ಆಗಿತ್ತು. ಅದೇ ದುಡ್ಡಿಂದಾನೇ ನಿಮ್ಮಣ್ಣ ಜೈಲಿನಿಂದ ವಾಪಸ್ ಬಂದಿದ್ದು ಅಂತ ಇಷ್ಟು ಬೇಗ ಮರ್ತೋಗ್ಬಿಟ್ಟ? ಮಾವ, ನಿಮ್ ಮುಂದೆ ನಿಂತು ಮಾತಾಡೋ ಅಷ್ಟು ದೊಡ್ಡವಳಲ್ಲ ನಾನು. ಆದ್ರೆ ಒಂದ್ ವಿಷಯ ನನಗ್ ಚೆನ್ನಾಗಿ ಅರ್ಥ ಆಗಿದೆ. ನನ್ನ ಅಸಹಾಯಕತೆನ ಬಳಸ್ಕೊಂಡು ನನ್ನನ್ನ ಒಂದ್ ಅಸ್ತ್ರ ಮಾಡ್ಕೊಂಡು ಈ ಮನೆಯವ್ರಿಗೆ ಹಿಂಸೆ ಕೊಡ್ತಿದ್ದೀರಿ. ಒಳ್ಳೆಯವರಾದವರು ಅತ್ತೆಗಷ್ಟೇ ಕಿರುಕುಳ ಕೊಡ್ತಾರ? ಅಮಾಯಕರಾದವ್ರ ಮನ್ಸನ್ನ ಅಷ್ಟು ನೋಯಿಸ್ತಾರ? ಹೆಜ್ಜೆ ಹೆಜ್ಜೆಗೂ ಅವರು ಕಿರುಕುಳ ಕೊಡ್ತಿದ್ದೀರಿ. ಮಗನ ಆಸೆ ಆಕಾಂಕ್ಷೆಗಳನ್ನೇ ಅರ್ಥ ಮಾಡ್ಕೊಳ್ದೆ ಅವ್ರ ಭಾವನೆಗಳ ಜೊತೆ ಚಲ್ಲಾಟ ಆಡ್ತಾರ? ಒಳ್ಳೆಯವರಾದವರು ಮನೆಯವ್ರ ಸ್ವಾತಂತ್ರ್ಯ ಕಿತ್ಕೊಂಡು ಅಂಕುಶ ಹಿಡ್ಕೊಂಡು ಆಳ್ತಾರ? ನೀವೇ ಹೇಳಿ ಮಾವ. ಪರವಾಗಿಲ್ಲ, ನನ್ನ ಮನೆಯವ್ರನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯ. ಇದೇ ನನಗೆ ಬೇಕಾಗಿರೋದು. ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀಯ ಅಂದ್ರೆ ಇನ್ನು ಉಳಿದ ವಿಚಾರಗಳನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀಯ ಅನ್ನಂಗಾಯ್ತು. ನೋಡು, ಈಗ ನಾನು ಅಂದ್ಕೊಂಡಂಗೆ ನಡ್ಕೊಳ್ತಿದೀಯ ಅಂತ ಕಾನ್ಫಿಡೆನ್ಸ್ ಬಂತು ನನಗೆ. ಅಂತೂ ನನ್ನ ಎದುರಿಗೆ ನಿಂತು ಮಾತನಾಡೋಂಗ ಆಗ್ಬಿಟ್ಟೆ. ಗುಡ್, ವೆರಿ ಗುಡ್. ಇಲ್ಲ ಮಾವ, ನಾನು ಯಾವತ್ತೂ ನೀವು ಅನ್ಕೊಂಡ್ ಹಾಗೆ ನಡ್ಕೊಳಲ್ಲ. ನನಗೆ ನಿಮ್ ವರ್ತನೆನೇ ಅಸಹ್ಯ ಅನಿಸ್ತಿದೆ. ಏನೋ ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ರಿ, ಏನ್ ವಿಷಯ? ಮೇಡಮ್, ಈ ವಿಲ್ನಲ್ಲಿ ಒಂದು ಲೂಪ್ ಹೋಲ್ ಸಿಕ್ಕಿದೆ. ವಿಲ್ಲಲ್ಲಿ ಲೂಪ್ ಹೋಲ? ಏನದು? ಕನಕ. ಕನಕನ? ಎಸ್, ಕನಕ ಇಸ್ ದಿ ಲೂಪ್ ಹೋಲ್. ಕನಕ ಇಸ್ ದಿ ಓನ್ಲಿ ವೀಕ್ನೆಸ್ ಪಾಯಿಂಟ್ ಆಫ್ ದಿಸ್ ವಿಲ್. ಏನು? ಹೌದು ಪದ್ಮಾವತಿ ದೇವಿ ಅವರೇ, ನೀವು ರುದ್ರಮೂರ್ತಿಗಳನ್ನು ಬದಲಾಯಿಸಕ್ಕಾಗೋದಿಲ್ಲ, ಆದ್ರೆ ಕನಕನ್ ಬದಲಾಯಿಸಬಹುದಲ್ವಾ? ನೋಡಿ ಮೇಡಮ್, ಕನಕ ನಿಮ್ಮ ಸಂಬಂಧಿನೂ ಅಲ್ಲ, ರುದ್ರಮೂರ್ತಿಗಳ ಸಂಬಂಧಿನೂ ಅಲ್ಲ. ಆಗಿದ್ದೂ ಕೂಡ ಅವರು ಸಮಸ್ತ ಆಸ್ತಿನ ಅವಳ ಹೆಸರಿಗೆ ಬರೆಯೋಷ್ಟು ಹೋಪ್ಸನ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವಳು ಖಂಡಿತವಾಗಲೂ ಸಾಮಾನ್ಯವಾದ ಹುಡುಗಿ ಅಲ್ಲ. ನಿಜ, ಅವಳು ಸಾಮಾನ್ಯವಾದ ಹುಡುಗಿ ಅಲ್ಲ. ಬಂದ ತಕ್ಷಣ ಜೇನ್ಗೂಡಿಗೆ ಕೈ ಹಾಕಿದಾಳೆ. ರುದ್ರಮೂರ್ತಿಗಳು ಅವಳನ್ನ ದುಡ್ಡಿಂದ ಕಟ್ಟು ಹಾಕಿದ್ದಾರೆ. ನೀವು ಪ್ರೀತಿ ವಿಶ್ವಾಸದಿಂದ ಆ ಕಟ್ಟು ಬಿಚ್ಕೊಳ್ಳೋ ತರ ಮಾಡಿ. ಊಟ ಕಿತ್ಕೊಂಡು ಕರು ತರ ಓಡ್ ಬರ್ತಾಳೆ. ಅವಳನ್ನ ನಿಮ್ಮೊಳಗೆ ಮಾಡ್ಕೊಳ್ಳಿ. ಅವಳು ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಹಂತಕ್ಕೆ ಪ್ರೇರೇಪಿಸಿ. ಕೊನೆಗೆ ಅವಳನ್ನ ರುದ್ರಮೂರ್ತಿಗಳ ವಿರುದ್ಧ ಎತ್ಕಟ್ಟೋಣಂತೆ. ಅಲ್ಲ, ಆ ಕನಕನ ಬದಲಾಯಿಸೋದ್ರಿಂದ ನಮ್ಗೇನ್ ಲಾಭ? ನೋಡಿ, ಕನಕ ನಿಮ್ ಕಡೆ ಬಂದ್ರೆ ಆಸ್ತಿ ಮೇಲೆ ಕಂಟ್ರೋಲ್ ತಗೊಳ್ಳೋದಿಕ್ಕೆ ನಿಮ್ಗೊಂದು ಸೂಪರ್ ಪವರ್ ಸಿಗಲ್ವಾ? ಅದು ಹೇಗೆ? ನೋಡಿ, ಅವಿನಾಶ ಸತ್ರೆ ಇಡೀ ಆಸ್ತಿ ಕನಕಂಗ್ ಬರುತ್ತೆ. ಕನಕ ನಿಮ್ಮೊಳಾದ್ರೆ ನ್ಯಾಚುರಲಿ ಆಸ್ತಿ ಎಲ್ಲ ನಿಮ್ಗೆ ಸೇರಲ್ವಾ? ಏನು? ಅವಿನಾಶ್ ಸಾಯೋದ? ಆ ಕಾಲಕ್ಕೆ ನಾನು ಭೂತ ಆಗಿ ಪಿಂಡ ತಿಂತಾ ಇರ್ತೇನೆ. ಇನ್ನು ಆಸ್ತಿ ತಿನ್ನೋದೆಲ್ಲಿಂದ ಬಂತು? ನೀವು ಪಿಂಡ ತಿನ್ನೋದಲ್ಲ, ಅವನಿಗೆ ಪಿಂಡ ಇಡೋ ತರ ವ್ಯವಸ್ಥೆ ಮಾಡಬೇಕು.